ಅದನ್ನು ತೆಗೆದು ತಿಂತಾ ಇದ್ದಾರೆ. ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ತೋಟಕ್ಕೆ ಬಂದಿದ್ದೇವೆ. ಸ್ವಲ್ಪ ಮಾವಿನಕಾಯಿದ್ದು ಇವಾಗ ಬೆಳೀತಾ ಬಂದಿದೆ, ಅದನ್ನು ಕೊಯ್ಯಬೇಕು. ಎಲ್ಲ ಅಳಿಲು ತಿಂದು ಖಾಲಿ ಮಾಡ್ತಾ ಇದೆ. ಹಾಗೆಯೇ ಬಾಳೆಗೊನೆ ಕೂಡ ಕಡಿಲಿಕ್ಕಿದೆ, ಅದನ್ನು ಕೂಡ ಕಡಿಬೇಕು. ಬಾಳೆ ಗಿಡವನ್ನು ಕೂಡ ಮನೆ ಕೊಂಡೋಗಬೇಕು ನಾರು ಮಾಡಲಿಕ್ಕೆ. ಹಾಗೆ ಇವಾಗ ನೋಡಿ, ಹೆಚ್ಚಿನದ್ದು ಬೆಳೆದದ್ದು ಅಳಿಲು ತಿಂದು ಖಾಲಿ ಮಾಡಿದೆ. ಇವಾಗ ಕೆಲವು ಇದೆ, ಅದನ್ನು ಇವಾಗ ಕೊಯ್ಯಬೇಕು. ಒಂದು ಬಾಳೆಗೊನೆ, ಬಾಳೆಗೊನೆ ಹಣ್ಣಾಗಿದೆ, ಅದನ್ನು ಇವಾಗ ಕಡಿತಾ ಇದ್ದಾರೆ. ನೋಡಿ, 2 ಹಣ್ಣಾಗಿದೆ. ತಿನ್ನುದಾ? ಮತ್ತೆ ಅದು ಕಡಿಲಿಕ್ಕಿಲ್ವಾ ನಾರು ಮಾಡಲಿಕ್ಕೆ? ನೋಡಿ, ಹಣ್ಣದನ್ನು ತೆಗೆದು ತಿಂತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಇಲ್ಲ, ತುಂಬಾ ಚಿಕ್ಕದಿದೆ. ನೋಡಿ, ಅರ್ಧ ನನಗೆ ಕೊಟ್ಟರು. ಇವಾಗ ಬಾಳೆಗೊನೆ ಕಡ್ದಾಯಿತು. ಇನ್ನು ಬಾಳೆ ಗಿಡವನ್ನು ಕಡಿತಾ ಇದ್ದಾರೆ. ನಮಗೆ ಅದು ಎಲ್ಲ ನಾರು ರೆಡಿ ಮಾಡಿ ಇಡಬೇಕಾಗ್ತದೆ, ಯಾಕೆಂದರೆ ಮಳೆಗಾಲದಲ್ಲಿ ವಿಳೆದೆಲ್ಲ ಕಟ್ಟಲಿಕ್ಕೆ ನಾರು ಬೇಕು. ಹಾಗೆ ಎಲ್ಲ ಬಾಳೆ ಗೊನೆಯನ್ನು ಕಟ್ ಮಾಡಿ ಆದಮೇಲೆ ನಾವು ನಾರನ್ನು ಮಾಡಿ ಇಡೋದು. ನೋಡಿ, ಇದು ಸ್ವಲ್ಪ ಚಿಕ್ಕದು, ಕೆಲವೊಂದು ತುಂಬಾ ಉದ್ದವಾಗಿರ್ತದೆ. ಮನೆಯಲ್ಲಿ ಹೋಗಿ ಮನೆಗೆ ಕೊಂಡೋಗಿ ಅದನ್ನು ಬಿಡಿಸೋದು. ನೋಡಿ, ಇವಾಗ ಬೆಳೆದಿದೆ, ಇದನ್ನೆಲ್ಲ ಕೊಯ್ಯಬೇಕು. ಸ್ವಲ್ಪ ಬೆಳೆದರೆ ಸಾಕು, ಎಲ್ಲ ತಿಂದು ಮುಗಿಸ್ತದೆ. ಯಾಕೆಂದರೆ ಇದು ತುಂಬ ಸ್ವೀಟ್ ಆಗಿದೆ, ಕಾಯಿ ಆದರೂ ಕೂಡ. ಹಾಗಾಗಿ ಕಾಯಿ ಇರುವಾಗಲೇ ಅಳಿಲು ತಿಂದು ಮುಗಿಸ್ತದೆ. ಇದೆಲ್ಲ ಚೆನ್ನಾಗಿ ಬೆಳೆದಿದೆ ನೋಡಿ. ತೋಟದಲ್ಲಿ ತುಂಬ ಜಾಸ್ತಿ ಹುಲ್ಲಾಗಿದೆ. ನಮ್ಮ ಮನೆಯಲ್ಲಿ ಇವಾಗ ದನ ಇರ್ತಿದ್ರೆ ಇಷ್ಟು ಹುಲ್ಲಾಗ್ತಾನೆ ಇರಲಿಲ್ಲ. ನಮಗೇನು ದನ ತರಬೇಕಿದ್ರೆ ಮಳೆ ಬೀಳಬೇಕು. ಮಳೆ ಬಿದ್ದ ಮೇಲೆ ನಾವು ದನ ತರೋದು. ಯಾರಾದರೂ ಕೇಳಿದರೆ ಅವರಿಗೆ ಕೊಡ್ಬೋದು. ಯಾರು ಕೇಳಲಿಲ್ಲ. ಒಂದು ಸಾರಿ ಕೇಳಿದರು, ಎಲ್ಲವನ್ನು ಕೊಂಡೋಗಿ ಕ್ಲೀನ್ ಮಾಡಿದರು. ಇನ್ನು ಯಾರಾದರೂ ಕೇಳಿದರೆ ಕೊಡಬೇಕಾಗ್ತದೆ. ಹಾಗೆಯೇ ಈ ಹೂ ನೋಡಿ, ತುಂಬ ಆಗಿದೆ. ಇವಾಗ ಸ್ವಲ್ಪ ಕರಿಬೇವನ್ನು ಕೂಡ ಹಿಡ್ಕೊಂಡು ಹೋಗಬೇಕು. ಕಳೆ ಸಾರಿ ಕೊಂಡೋದ್ದು ಡಬ್ಬದಲ್ಲಿ ಹಾಕಿಟ್ಟದ್ದು ಮುಗಿತಾ ಬಂತು, ಇನ್ನೂ ಸ್ವಲ್ಪ ಇದೆ. ಹಾಗೆ ಇವಾಗ ಸ್ವಲ್ಪ ತಗೊಂಡು ಹೋಗೋದು. ನೋಡಿ, ಬೆಳೆದ ಮಾವಿನಕಾಯಿಯನ್ನು ಕೊಯ್ತಾ ಇದ್ದಾರೆ. ಹಾಗೆಯೇ ಇಷ್ಟು ಕರಿಬೇವನ್ನು ಕೂಡ ಕೊಯ್ದು ತೊಗೊಂಡು ಬಂದೆ. ತುಂಬ ಇತ್ತು, ಎಲ್ಲ ಖಾಲಿ ಆಯಿತು. ಹಾಗೆ ಇವಾಗ ಮಾವಿನಕಾಯಿಯನ್ನು ಕೊಯ್ದಾಯಿತು. ಇನ್ನು ಮನೆಗೆ ಹೋಗೋದು. ತೋಟಕ್ಕೆ ನಿನ್ನೆ ಬಾವಿಯಲ್ಲಿ ತುಂಬಿಸಿದ್ದು ನೀರು, ಇನ್ನೂ ಕೂಡ ಇವತ್ತು ತುಂಬಿಸಿ ಮತ್ತೆ ತೋಟಕ್ಕೆ ಹಾಕೋದು. ಎಲ್ಲ ಕಡೆ ಮಳೆ ಬಂದರೂ ನಮ್ಮೂರಿಗೆ ಮಳೆಯೇ ಸರಿಯಾಗಿ ಬರಲಿಲ್ಲ. ನೀರಿನ ಅಭಾವ ಇವಾಗ ತುಂಬಾ ಕಾಡ್ತಾ ಇದೆ.
ತೋಟಕ್ಕೆ ಬಂದು ಗೊನೆಯನ್ನು ಕಡಿದಾಯಿತು, ಮಾವಿನಕಾಯಿಯನ್ನು ಕೊಯ್ದಾಯಿತು, ಕರಿಬೇವನ್ನು ಕೂಡ ಕೊಯ್ದು ತಗೊಂಡೆ. ಹಾಗೆ ಇನ್ನು ಮನೆಗೆ ಹೋಗೋದು, ಮನೆಗೆ ಹೋಗಿ ಬೇಗನೆ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು. ತೋಟದಿಂದ ಬಂದಾಯಿತು. ಹಾಗೆಯೇ ಸ್ವಲ್ಪ ಕಾಟು ಮಾವಿನ ಹಣ್ಣಿದೆ, ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಸಾಸಿವೆ ಒಗ್ಗರಣೆ ಮಾಡಬೇಕು. ಹಾಗೆ ಇವತ್ತು ಸಿಂಪಲಾಗಿ ಒಂದು ಸಾಸಿವೆ ಒಗ್ಗರಣೆ ಮಾಡೋಣ ಅಂಥೇಳಿ. ಕಾಟು ಮಾವಿನ ಹಣ್ಣಿದ್ದು ನಾನು ಇಷ್ಟು ತನಕ ಮಾಡಲಿಲ್ಲ, ಸಿಕ್ಕಿರಲಿಲ್ಲ. ನಾನು ನಮ್ಮ ಮನೆಯಲ್ಲಿ ಬೆಳೆದ ಬೇರೆ ಮಾವಿನ ಹಣ್ಣಿನಿಂದ ಮಾಡಿದ್ದು. ಹಾಗಾಗಿ ಇವತ್ತು ಕಾಟು ಮಾವಿನ ಹಣ್ಣು ಸಿಕ್ಕಿದೆ, ಇದರಿಂದ ನಾನು ಸಾಸಿವೆ ಒಗ್ಗರಣೆ ಮಾಡ್ತೇನೆ. ತುಂಬಾ ಸ್ವೀಟ್ ಆಗಿದೆ ಇದು. ಇದರಿಂದ ಸಾಸಿವೆ ಒಗ್ಗರಣೆ ಮಾಡಿದರೆ ತುಂಬಾ ಟೇಸ್ಟಾಗಿ ಬರ್ತದೆ. ಇಲ್ಲಿ ಸಾಸಿವೆ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದರಿಂದ 1 ಕಪ್ ತೊಗೊಂಡಿದ್ದೇನೆ. ಜಾಸ್ತಿ ಮಾವಿನ ಹಣ್ಣು ತೊಗೊಂಡ್ರೆ ಜಾಸ್ತಿ ನಾವು ಕಾಯಿ ತುರಿಯನ್ನು ಹಾಕ್ಕೊಳ್ಬೋದು. ಹಾಗೆಯೇ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ತೇನೆ. ಸಾಸಿವೆ ಒಗ್ಗರಣೆ ಅಂದರೆ ಸಾಸಿವೆ ಇದಕ್ಕೆ ಮೇಯ್ನ್ ಆಗಿರ್ತದೆ. ಈ ಸಾಸಿವೆ ಒಗ್ಗರಣೆ ಮಾಡೋದು ತುಂಬಾ ಈಸಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನು ಬೇಡ. ಕಾಯಿ ತುರಿ, ಸಾಸಿವೆ ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿದ್ದನ್ನು ಗ್ರೈಂಡ್ ಮಾಡಿ ಮಾವಿನ ಹಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಮತ್ತೊಂದು ಒಗ್ಗರಣೆಯನ್ನು ಕೊಟ್ಟರೆ ಸಾಸಿವೆ ಹಣ್ಣಿನ ಒಗ್ಗರಣೆ ರೆಡಿ ಆಗ್ತದೆ. ಸ್ವಲ್ಪ ನೀರನ್ನು ಹಾಕ್ತೇನೆ. ಇದನ್ನು ಗ್ರೈಂಡ್ ಮಾಡೋದು. ಅಯ್ಯೋ, ನಾನು ಮರೆತೇ ಬಿಟ್ಟೆ ನೋಡಿ. ನಿಮಗೆ ಗೊತ್ತಾಗಿರ್ಬೋದಾ ಏನನ್ನು ಮರೆತು ಬಿಟ್ಟೆ ಅಂತೇಳಿ. ನೋಡಿ, ನಿಮಗೆ ನಾನು ಹೇಳುವ ಬರದಲ್ಲಿ ಮೆಣಸನ್ನು ಹಾಕೋದು ಮರೆತೇ ಬಿಟ್ಟೆ. ಹಾಗೆ ಇಲ್ಲಿ 1-2 ಮೆಣಸನ್ನು ಇವಾಗ ಆ್ಯಡ್ ಮಾಡ್ತೇನೆ. ನಾನು ಗ್ರೈಂಡ್ ಮಾಡಿ ನೋಡುವಾಗ ಯಾಕೆ ಕಾಯಿ ಮೆಣಸು ಹಾಕಿದ ಥರ ಮಸಾಲ ಬಂತು ಅಂತ ಅಂದ್ಕೊಂಡೆ. ನೋಡುವಾಗ ಮೆಣಸು ಹಾಕಿ ಇರಲಿಲ್ಲ. ಇವಾಗ ಇದನ್ನು ಮತ್ತೆ ಗ್ರೈಂಡ್ ಮಾಡ್ತೇನೆ. ನೋಡಿ, ಇವಾಗ ಆದರೆ ಒಂದು ಸಾಸಿವೆ ಒಗ್ಗರಣೆಯದ್ದು ಕಲರ್ ಬಂತು. ಏನು ಹಾಕಿ ಮೆಣಸು ಹಾಕದಿದ್ದರೆ ಹೇಗೆ ಅಲ್ವಾ. ನೋಡಿ, ಇವಾಗ ಇದನ್ನು ಮಾವಿನ ಹಣ್ಣಿನ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತೇನೆ. ಕಲ್ಲರ್ ನೋಡಿ ತುಂಬಾ ಸೂಪರಾಗಿ ಬಂದಿದೆ. ಹಾಗೆ ಇವಾಗ ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತೇನೆ. ಮತ್ತು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಿದರೆ ಆಯಿತು. ನೋಡಿ, ಇವಾಗ ಕಾಟು ಮಾವಿನ ಹಣ್ಣಿನ ಸಾಸಿವೆ ಒಗ್ಗರಣೆ ರೆಡಿ ಆಯಿತು. ನಾನಿವಾಗ ಸ್ವಲ್ಪ ಒಗ್ಗರಣೆಯನ್ನು ಹಾಕ್ತಾಯಿದ್ದೇನೆ. ನೋಡಿ, ಇಲ್ಲಿ ಚೆಂಡುರ್ಲಿಗೆ ಒಗ್ಗರಣೆ ರೆಡಿ ಆಯಿತು. ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ಒಣಮೆಣಸನ್ನು ಹಾಕಿದ್ದೇನೆ. ಕರಿಬೇವು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ಮಾವಿನ ಸೀಸನ್ನಲ್ಲಿ ಮಾಡುವಂತಹ ಕಾಟು ಮಾವಿನ ಹಣ್ಣಿನ ಸಾಸಿವೆ ಒಗ್ಗರಣೆ ರೆಡಿ ಆಯಿತು. ಊಟ ಮಾಡಲಿಕ್ಕಂತೂ ಸೂಪರ್ ಆಗ್ತದೆ. ಬೇರೆ ಮಾವಿನ ಹಣ್ಣಿದ್ದು ಕೂಡ ಮಾಡಲಿಕ್ಕಾಗ್ತದೆ, ಆದರೆ ಇದರಷ್ಟು ಟೇಸ್ಟ್ ಬರೋದಿಲ್ಲ. ಕಾಟು ಮಾವಿನ ಹಣ್ಣಿನ ಸಾಸಿವೆ ಒಗ್ಗರಣೆ ತುಂಬಾ ಟೇಸ್ಟಾಗಿ ಬರ್ತದೆ. ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥ ರೆಡಿ ಆಯಿತು. ನೋಡಿ, ಸ್ವಲ್ಪ ಎಳೆತ್ತಿರುವ ಮಾವಿನಕಾಯಿಯನ್ನು ತೆಗೆದಿಟ್ಟಿದ್ದೇನೆ. ಸ್ವಲ್ಪ ಬೆಳೆದದನ್ನು ಹಣ್ಣು ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇದನ್ನು ಇವಾಗ ತೆಳುವಾಗಿ ತುಂಡು ಮಾಡಿ ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸ್ತೇನೆ. ಮತ್ತು ಉಪ್ಪು ಹಾಕಿಟ್ರೆ ನಮಗೆ ಮಳೆಗಾಲದಲ್ಲಿ ಎಲ್ಲ ಪದಾರ್ಥ ಮಾಡುವಾಗ ಯೂಸ್ ಮಾಡ್ಬೋದು. ಮೀನು ಪದಾರ್ಥ ಮಾಡುವಾಗೆಲ್ಲ ಹಾಕಿ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ. ಮೊನ್ನೆ ಸ್ವಲ್ಪ ಒಣಗಿಸಿಟ್ಟಿದ್ದೆ. ಇನ್ನು ಇಷ್ಟನ್ನು ಇವಾಗ ತೆಳುವಾಗಿ ಕಟ್ ಮಾಡಿ ಒಣಗಿಸಲಿಕ್ಕೆ ಇಡಬೇಕು. ಇವಾಗ ಇಷ್ಟು ಮಾವಿನಕಾಯನ್ನು ತೊಳೆದು ತೊಗೊಂಡಿದ್ದೇನೆ. ಇವಾಗ ಇದನ್ನು ಸಪೂರವಾಗಿ ಕಟ್ ಮಾಡಿ ಬಿಸಿಲಿಗೆ ಒಣ ಹಾಕ್ತೇನೆ. ಇವಾಗ ನೋಡಿ, ಮಾವಿನಕಾಯನ್ನು ಈ ಥರ ತೆಳುವಾಗಿ ಕಟ್ ಮಾಡಿದ್ದೇನೆ. ತೆಳುವಾಗಿ ಕಟ್ ಮಾಡಿದರೆ ಬೇಗನೆ ಒಣಗ್ತದೆ ಅಂತೇಳಿ ತುಂಬ ತೆಳುವಾಗಿ ಕಟ್ ಮಾಡಿದ್ದೇನೆ. ಹಾಗೆಯೇ ಇವಾಗ ಕೆಲವು ದಿವಸದಿಂದ ಮೋಡ ಇರುವ ಕಾರಣ ಇದು ಒಣಗಲಿಕ್ಕೆ ಎಷ್ಟು ದಿವಸ ಹಿಡಿತದೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬಿಸಿಲಿರ್ತಿದ್ರೆ 1-2 ದಿವಸದಲ್ಲಿ ಒಣಗ್ತಿತ್ತು. ಹಾಗೆಯೇ ನೋಡಿ, ಜಾಸ್ತಿ ಬೆಳೆದದನ್ನು ಈ ಥರ ಕಟ್ ಮಾಡಿ ಸೈಡಿಗೆ ಇಟ್ಟಿದ್ದೇನೆ. ಇದರಿಂದ ಮಾವಿನಕಾಯಿಯ ಪಾಪಡ್ ಮಾಡಬೇಕು ಅಂತೇಳಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗೆ ಅದಕ್ಕೋಸ್ಕರ ಇದನ್ನು ನಾನು ಸೆಪ್ರೇಟಾಗಿ ಇಟ್ಟಿದ್ದೇನೆ. ಇದನ್ನೆಲ್ಲವನ್ನು ಸಿಪ್ಪೆ ತೆಗೆದು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಮತ್ತು ಅದರ ಪಲ್ಪನ್ನು ಬಿಸಿ ಮಾಡಿ ಇದರಿಂದ ನಾನು ಮಾವಿನಕಾಯಿಯ ಪಾಪಡನ್ನು ಮಾಡ್ತೇನೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಅದನ್ನು ರೋಲ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ತೆಗೆದು ತಿನ್ಬೋದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಬೆಳೆದದನ್ನು ಈ ಥರ ನಾನು ಸೆಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಉಳಿದದೆಲ್ಲವನ್ನು ನಾನು ಸಪೂರವಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ. ಇವಾಗ ನೋಡಿ, ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿದೆ. ಇನ್ನು ಬಿಸಿಲಿಗೆ ಇದನ್ನು ಒಣ ಹಾಕಬೇಕು. ಹಾಗೆಯೇ ನೋಡಿ ಎಷ್ಟು ತೆಳುವಾಗಿದೆ, ಅದೇ ರೀತಿ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಿಸಿಲು ಕೂಡ ಇದೆ. ಜಾನ್ ಅವರು ಇಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾನಿವಾಗ ಬಿಸಿಲಿಗೆ ಹಾಕಿ ತೆಳುವಾಗಿ ಇದನ್ನು ಬಿಡಿಸ್ತೇನೆ. ಆಮೇಲೆ ಇದನ್ನು ಒಣಗಿದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಹೇಗಾಗಿದೆ ಅಂತೇಳಿ.
ನೋಡಿ ಮೊನ್ನೆ ಕಟ್ ಮಾಡಿ ಒಣಗಿಸಲಿಕ್ಕೆ ಹಾಕಿದ್ದೆ. ಇವಾಗ ಒಣಗಿದೆ, ಇನ್ನೂ ಕೂಡ ಸ್ವಲ್ಪ ಒಣಗಬೇಕು. 2 ದಿವಸ ಒಣಗಿಸಿದೆ. 2 ದಿವಸ ಒಣಗಿಸಿದೆ ಅಂದರೆ ಮಧ್ಯಾಹ್ನ ಮೇಲೆ ಮೋಡ ಮಳೆ, ಹಾಗಾಗಿ ಚೆನ್ನಾಗಿ ಒಣಗಲಿಲ್ಲ. ಇಲ್ಲಂದರೆ 2 ದಿವಸದಲ್ಲೇ ಚೆನ್ನಾಗಿ ಒಣಗ್ತಿತ್ತು. ಇದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಲಿಕ್ಕೆ ಆದ ಕಾರಣ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದ ಕಾರಣ ನೋಡಿ ಸ್ವಲ್ಪ ಬ್ಲ್ಯಾಕಿಶ್ ಬಂದಿದೆ ಒಣಗುವಾಗ. ಹಾಗೆಯೇ ಸರಿಯಾದ ಬಿಸಿಲು ಕೂಡ ಸಿಗಲಿಲ್ಲ ಅಲ್ವಾ, ಅರ್ಧ ದಿವಸ ಮಾತ್ರ ಸಿಕ್ಕಿತ್ತು. ಹಾಗೆ ಇನ್ನು ನಾಳೆ ಕೂಡ ಒಂದು ದಿವಸ ಒಣಗಿಸಿ ಆಮೇಲೆ ಇದನ್ನು ನಾನು ಬಾಕ್ಸಲ್ಲಿ ಹಾಕಿಡ್ತೇನೆ. ಉಪ್ಪು ಹಾಕಿಟ್ಟರೆ ಹಾಳಾಗೋದಿಲ್ಲ. ನೋಡಿ, ತುಂಬ ದಿವಸದಿಂದ ಮೋಡ ಆಗಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಇವತ್ತು ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇದೆ ನೋಡಿ. ತುಂಬ ಸೆಕೆ, ತಡ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಜೋರು ಸೆಕೆ. ಇವತ್ತಾದರೂ ಸ್ವಲ್ಪ ಮಳೆ ಬಂತು ಅಂತ ಹೇಳ್ಬೋದು. ಇವಾಗ ಒಂದು 5-10 ನಿಮಿಷ ಆಗ್ತಾ ಬಂತು ಮಳೆ ಸ್ಟಾರ್ಟ್ ಆಗಿ. ಒಂದು ಗಂಟೆ ಆದರೂ ಬರಬೇಕು, ಸ್ವಲ್ಪ ತಂಪು ಅಂತ ಅನಿಸಬೇಕಿದ್ರೆ 1 ಗಂಟೆ ಮಳೆ ಬಂದರೆ ಸ್ವಲ್ಪ ಕೂಲ್ ಆಗ್ಬೋದು ನಮಗೆ. ಇಲ್ಲದಿದ್ದರೆ ಈ ಸೆಕೆಯನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಜೋರು ಸೆಕೆ. ನೋಡಿ ಫ್ರೆಂಡ್ಸ್, ಹೊರಗಡೆ ಮಳೆ ಬರ್ತಾ ಇದೆ. 4 ಆಗ್ತಾ ಬಂತು. ಹೊರಗಡೆ ಇವಾಗ ಮಳೆ ಬರ್ತಾ ಇದೆ. ಇವತ್ತು ಸ್ವಲ್ಪ ಜಾಸ್ತಿನೇ ಮಳೆ ಬರ್ತಾ ಇದೆ. 3 ಗಂಟೆಗೆ ಸ್ವಲ್ಪ ಸ್ಟಾರ್ಟ್ ಆಗಿ ಮತ್ತೆ ಸ್ಟಾಪ್ ಆಗಿತ್ತು. ಹಾಗೆ 4 ಗಂಟೆ ಆಗುವಾಗ ಮತ್ತೆ ಇವಾಗ ಬರ್ತಾ ಇದೆ. ಹಾಗೆ ಇವಾಗ 4 ಗಂಟೆ ಆಯಿತು. ನಾನು ಕಿಚನಿಗೆ ಬಂದಿದ್ದೇನೆ ಸ್ವಲ್ಪ ಟೀ ಮಾಡೋಣ ಅಂತೇಳಿ. ಇವಾಗ ಮಳೆ ಬಂದರೆ ಹೊರಗಡೆ ಹೋಗಿ ಏನು ಕೆಲಸ ಮಾಡಲಿಕ್ಕಾಗೋದಿಲ್ಲ. ತುಂಬಾ ಕೆಲಸ ಇತ್ತು ಸಾಯಂಕಾಲ ಹೊತ್ತು ಮಾಡೋದು, ಆದರೆ ಇವತ್ತು ಮಳೆ ಬಂದ ಕಾರಣ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಬೇಗನೆ ಇವಾಗ ಟೀ ಮಾಡ್ತೇನೆ. ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಟೀ ಕೂಡ ಕುದೀತಾ ಇದೆ. ಇವಾಗ ನೋಡಿ ಸಾಯಂಕಾಲದ ಟೀ ರೆಡಿ ಆಯಿತು. ಇನ್ನು ನಾವು ಟೀ ಕುಡಿತೇವೆ. ನೋಡಿ, ಮಳೆ ಬರುವಾಗ ಸಾಯಂಕಾಲದ ಟೀಗೆ ಬಟ್ ಕೌಂಟರ್ನಿಂದ ನಾವು ತಗೊಂಡ ಚಿಪ್ಸ್ ನೋಡಿ, ಅವರು ಮಾಡಿದ್ದು. ಹಾಗೆಯೇ ಅವರು ಇದನ್ನು ತೆಂಗಿನ ಎಣ್ಣೆಯಲ್ಲೇ ಮಾಡಿರೋದು. ಅಲ್ಲಿ ನಾವು ಟೇಸ್ಟ್ ನೋಡಿದೆವು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾವು ಕೂಡ ಸ್ವಲ್ಪ ತಗೊಂಡೆವು. ಹಾಗೆ ಇವತ್ತು ಓಪನ್ ಮಾಡಿದೆ ಪ್ಯಾಕನ್ನು. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಒಳ್ಳೆಯದಿದೆ. ಅದೇ ರೀತಿ ಕ್ರಿಸ್ಪಿಯಾಗಿದೆ. ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡಿದ್ದು. ನಾವು ಮನೆಯಲ್ಲಿ ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡೋದಲ್ವ, ಹಾಗಾಗಿ ಮನೆಯಲ್ಲಿ ಹೀಗೆ ನಾವು ಮಾಡಿದರೆ ಟೇಸ್ಟ್ ಬರ್ತದೆ. ಅದೇ ರೀತಿ ಟೇಸ್ಟ್ ಬಂದಿದೆ. ಮನ್ವಿತ ಇವತ್ತು ಅಜ್ಜಿ ಮನೆಯಿಂದ ವಾಪಸ್ ಬಂದಳು. ಮನ್ವಿತ ಚಿಪ್ಸ್ ತಿನ್ನೋದು, ಹಾಗೆಯೇ ಬೆಕ್ಕಿಗೆ ಕೂಡ ತಿನ್ನಿಸೋದು. ಬೆಕ್ಕು ಸಾಯಂಕಾಲ 4 ಗಂಟೆ ಆಗುವಾಗ ಕಾಯ್ತಾ ಕೂತ್ಕೊಳ್ಳೋದು. ನೋಡಿ ಅದರ ಬಾಯಿಗೆ ಕೊಡಬೇಕು. ಹೊರಗಡೆ ಪಿರಿ ಮಳೆ ಬರ್ತಾ ಇದೆ. ಜಾನವರು ಟೀ ಕುಡಿತಾ ಇದ್ದಾರೆ. ಬಟ್ಟೆ ಚಿಪ್ಸ್ ಸೂಪರ್ ಉಂಟಲ್ಲ. ಹೌದು, ಕ್ರಿಸ್ಪಿಯಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ನೋಡಿ, ತುಂಬ ಜೋರು ಗಾಳಿ ಕೂಡ ಬರ್ತಾ ಇದೆ. ಪರವಾಗಿಲ್ಲ, ಇವತ್ತಾದರೂ ಸ್ವಲ್ಪ ಮಳೆ ಬಂತು, ಸ್ವಲ್ಪ ವೆದರ್ ಕೂಲ್ ಆಯಿತು. ನಿನ್ನೆ ನಮಗೆ ಚೆನ್ನಾಗಿ ಮಳೆ ಬಂದಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹುಲ್ಲೆಲ್ಲ ರಾಶಿ ಇತ್ತು, ಅದಕ್ಕೆ ಸ್ವಲ್ಪ ಬೆಂಕಿ ಕೊಟ್ಟರು. ಮಳೆ ಬಂದ ಕಾರಣ ಒಮ್ಮೆಲೆ ಹೊತ್ತಿ ಹೋಗೋದಿಲ್ಲ, ನಿಧಾನವಾಗಿ ಹೊತ್ತಾ ಇದೆ. ಹಾಗಾಗಿ ಬೆಂಕಿಗಳಲ್ಲಿ ಸ್ವಲ್ಪ ಸುಡುಮಣ್ಣಿದೆ, ಅದನ್ನು ಕೊಂಡೋಗಿ ಇವಾಗ ಅಡಿಕೆ ಮರದ ಗಿಡಗಳಿಗೆ ಹಾಕ್ತಾ ಇದ್ದಾರೆ. ಇವತ್ತು ಕೂಡ ನೋಡಿ ಮೋಡ ಇದೆ, ಆದರೆ ಇವತ್ತು ಮಳೆ ಬರ್ತದಾ ಇಲ್ವಾ ಗೊತ್ತಿಲ್ಲ. ಗುಡುಗು ಸ್ಟಾರ್ಟ್ ಆಯಿತು, ಹಾಗೆಯೇ ಹನಿ ಮಳೆ ಕೂಡ ಇವಾಗ ಸ್ಟಾರ್ಟ್ ಆಯಿತು. ನೋಡಿ, ನಾವು ಇಲ್ಲಿ ಸ್ವಲ್ಪ ಈ ಥರದ ಹುಲ್ಲನ್ನು ಕೂಡ ನೆಟ್ಟಿದ್ದೇವೆ. ಒಂದು ಲೈನ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಇವಾಗ ನೀರು ಸ್ವಲ್ಪ ಕಡಿಮೆ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಬರಲಿಲ್ಲ. ಇನ್ನು ಮಳೆ ಬಿದ್ದ ಕೂಡಲೇ ಚೆನ್ನಾಗಿ ಆಗ್ಬೋದು.
ಮತ್ತು ನೆಕ್ಸ್ಟ್ ಟೈಮ್ ದನ ತರುವಾಗ ಇದೆಲ್ಲ ಕರೆಕ್ಟಾಗಿ ಬೆಳೀತದೆ. ಗುಡುಗಿನ ಅಬ್ಬರ ಸ್ಟಾರ್ಟ್ ಆಗಿದೆ, ಗಾಳಿ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಹೇಳ್ತಾರೆ ಬಾಯ್.